ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ವ್ಲಾಗ್ಸ್ ಇನ್ ಕನ್ನಡ. ನಾನು ಬ್ಯೂಟಿಷಿಯನ್ ನಾಗವೇಣಿ ಗೌಡ. ಸೊ ನನಗೆ ಕಮೆಂಟ್ನಲ್ಲಿ ಸ್ವಲ್ಪ ಜನ ಕೇಳಿದ್ದಾರೆ, ಮೇಡಮ್ ವೈಟ್ ರೈಸ್ ಕ್ರೀಮ್ನ ಯಾವ ರೀತಿ ಮನೆಯಲ್ಲೇ ಮಾಡ್ಕೊಬೋದು, ಇದು ಯಾವ ರೀತಿ ಮಾಡ್ಕೊಳೋದ್ರಿಂದ ನಮ್ಮ ಫೇಸ್ಗೆ ತುಂಬ ಒಳ್ಳೆ ಬೆನಿಫಿಟ್ಸ್ ಸಿಗುತ್ತೆ, ಬ್ಲ್ಯಾಕ್ ಮಾರ್ಕ್ಸ್ ಆಗಿರ್ಬೋದು, ಪಿಗ್ಮೆಂಟೇಷನ್ ಆಗಿರ್ಬೋದು, ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು, ಇದೆಲ್ಲ ಕ್ರಮೇಣ ಕಡಿಮೆ ಮಾಡೋದಕ್ಕೆ ಒಂದು ರೈಸ್ ಹೋಮ್ ರೆಮಿಡಿನ ನಮಗೆ ಕ್ರೀಮ್ನ ತಿಳಿಸ್ಕೊಡಿ ಅಂತ ಮೆಸೇಜ್ ಮಾಡಿದ್ದಾರೆ. ಸೊ ಅವರಿಗೋಸ್ಕರ ನಾನು ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಏನಿಲ್ಲ, ನಮಗೆ ಈ ಒಂದು ಕ್ರೀಮ್ನ ಯಾವ ರೀತಿ ಮಾಡಬೇಕು ಅಂತ ನೋಡೋದಾದರೆ ನಮಗೆ ಮೊದಲಿಗೆ ಹಾಲು ಬೇಕಾಗುತ್ತೆ, ಅನಂತರ ಪೊಟಾಟೊ ಬೇಕಾಗುತ್ತೆ, ಅದೇ ರೀತಿ ಒಂದು ಸ್ವಲ್ಪ ರೈಸ್ ಪೌಡರು ಮತ್ತು ಸ್ವಲ್ಪ ಬೇಕಾದರೆ ನಿಂಬೆಹಣ್ಣು ಬೇಕಾಗುತ್ತೆ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ನಾವು ಒಂದು ಡೇ ಕ್ರೀಮ್ನ ಮಾಡ್ಬೋದು. ಈ ಡೇ ಕ್ರೀಮ್ನ ಯೂಸ್ ಮಾಡಿದ್ರೆ ನಮಗೇನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ನೋಡೋದಾದರೆ, ನಮ್ಮ ಮುಖದಲ್ಲಿ ಕಂಡು ಬರುವಂತಹ ಪಿಗ್ಮೆಂಟೇಷನ್ ಆಗಿರ್ಬೋದು ಮತ್ತು ಈ ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು, ಇದನ್ನೆಲ್ಲ ಕ್ರಮೇಣ ಕಡಿಮೆ ಮಾಡ್ಕೊತಾ ಬರ್ಬೋದು. ನಾವು ಈ ಒಂದು ಕ್ರೀಮ್ನಲ್ಲಿ ಮಿಕ್ಸ್ ಮಾಡಿರೋಂತಹ ಪೊಟಾಟೊ ನಮಗೆ ತುಂಬಾ ಒಳ್ಳೆ ರಿಸಲ್ಟ್ನ ಕೊಡುತ್ತೆ. ಸೊ ಯಾವ ರೀತಿ ಕೊಡುತ್ತೆ ಅಂತ ನೋಡೋದಾದರೆ, ಪೊಟಾಟೊ ಮೊದಲಿಗೆ ನಾವು ತಿಳ್ಕೊಬೇಕಾಗಿರೋದು ಅಂತ ಅಂದರೆ, ಪೊಟಾಟೊ ನಮ್ಮ ಪಿಗ್ಮೆಂಟೇಷನ್ಗೂ ಸಹ ಕಮ್ಮಿ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ, ಅದೇ ರೀತಿ ಡಾರ್ಕ್ ಸರ್ಕಲ್ಸ್ನೂ ಸಹ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ಒಂದು ಪೊಟಾಟೊನ ನಾವು ಹಾಲಿನ ಮುಖಾಂತರ ಯೂಸ್ ಮಾಡಿಕೊಂಡ್ರೆ ನಮಗೆ ಒಳ್ಳೆ ಬೆನಿಫಿಟ್ಸ್ ಸಿಗುತ್ತೆ. ಅದೇ ರೀತಿ ರೈಸ್ ಪೌಡರ್ ನಮ್ಮ ಸ್ಕಿನ್ನ ಟೈಟ್ನಿಂಗ್ ಆಗೋದಕ್ಕೆ ಮತ್ತು ಇನ್ಸ್ಟೆಂಟಾಗಿ ಗ್ಲೋನ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ರೈಸ್ ವಾಟರ್ ಆಗಿರ್ಬೋದು ಅಥವಾ ರೈಸಿಂದ ಮಾಡುವಂತಹ ಯಾವುದೇ ಕ್ರೀಮ್ ಆಗಿರ್ಬೋದು, ಇದೆಲ್ಲ ನಮಗೆ ಒಳ್ಳೆ ರಿಸಲ್ಟ್ನ ಕೊಡುತ್ತೆ. ಅದ್ರ ಜೊತೆಗೆ ನಾವು ಹಾಲನ್ನ ಮಿಕ್ಸ್ ಮಾಡಿಕೊಂಡು ಈ ಕ್ರೀಮ್ನ ಮಾಡೋದ್ರಿಂದ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ನಮ್ಮ ಸ್ಕಿನ್ನು ತುಂಬಾ ಗ್ಲಾಸಿಯಾಗಿ ಹೊಳೆಯೋ ರೀತಿ ರಿಸಲ್ಟ್ನ ಕೊಡುತ್ತೆ. ಸೊ ಅದನ್ನು ಮಾಡಿ ನಾವು ಮನೆಯಲ್ಲೇ 15ರಿಂದ 20 ದಿನ ಸ್ಟೋರ್ ಮಾಡಿ ಇಟ್ಕೊಬೋದು. ಸೊ ಈ ರೀತಿ ಕ್ರೀಮ್ನ ಯಾವ ರೀತಿ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ನೋಡೋಣ. ಮೊದಲಿಗೆ ಆಲೂಗೆಡ್ಡೆ 2 ಆಲೂಗೆಡ್ಡೆ ತೊಗೊಂಡು ನೀಟಾಗಿ ಸಿಪ್ಪೆಲ್ಲ ತೆಗೆದು ತೊಳೆದಿಟ್ಕೊಬೇಕು. ಅನಂತರ ನೀಟಾಗಿ ಅದನ್ನು ಸಣ್ಣದಾಗಿ ತುರ್ಕೊಬೇಕು. ನೀಟಾಗಿ ತುರ್ಕೊಂಡಾದ್ಮೇಲೆ ಅದನ್ನು ಒಂದು ಬೌಲ್ಗೆ ಹಾಕಿಟ್ಕೊಂಡು 200 ml ಹಾಲನ್ನ ನಾವು ಒಂದು ಪಾತ್ರೆಯಲ್ಲಿ ಬಿಸಿಯಾಗಿ ಇಡಬೇಕು, ಸ್ಟವ್ನ ಹಚ್ಚಿ. ಅನಂತರ ಅದು ಕಾಯ್ದ ಮೇಲೆ ಅದಕ್ಕೆ ಪೊಟಾಟೊ ತುರ್ಕೊಂಡಿರ್ತೀವಲ್ವ, ಅದನ್ನು ನೀಟಾಗಿ ಆ್ಯಡ್ ಮಾಡ್ಕೊಬೇಕು. ಆನಂತರ ಅದನ್ನು ನೀಟಾಗಿ ಬಿಸಿ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತ ಬಂದಾಗ ಅದು ಒಂದು ಜೆಲ್ ಕನ್ಸಿಸ್ಟೆಂಟಾಗಿ ನಮಗೆ ಆಗುತ್ತೆ. ಸೊ ಅದನ್ನು ಕೈಯಿಂದ ಹಿಡ್ಕೊಂಡು ನೋಡಿದಾಗ ಅದು ಅಂಟಿನ ರೀತಿ ನಮಗೆ ಆಗಬೇಕು. ಅಲ್ಲಿವರೆಗೂ ನೀಟಾಗಿ ಬೇಯಿಸ್ಕೊಬೇಕು. ಅನಂತರ ಒಂದು 2 ಸ್ಪೂನ್ ಅಥವಾ 1 ಸ್ಪೂನಷ್ಟು ರೈಸ್ ಪೌಡರ್ನ ಇದಕ್ಕೆ ಆ್ಯಡ್ ಮಾಡಬೇಕು. ಸೊ ಈ ರೀತಿ ಆ್ಯಡ್ ಮಾಡಾದಮೇಲೆ ನೀಟಾಗಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅರ್ಧ ಹೋಳು ನಿಂಬೆ ಹಣ್ಣಿನ ರಸನ ಇದಕ್ಕೆ ಆ್ಯಡ್ ಮಾಡ್ಕೊಬೇಕು. ಸೊ ನೋಡಿ, ಈ ರೀತಿ ನೀಟಾಗಿ ನಿಂಬೆ ಹಣ್ಣನ್ನು ನಾವು ಆ್ಯಡ್ ಮಾಡ್ಕೊಬೇಕು. ಅನಂತರ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊತಾನೆ ಬರಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಕ್ಕಿದು ಎಲ್ಲ ಪೌಡರು ನೀಟಾಗಿ ಅದರೊಳಗಡೆ ಮಿಕ್ಸ್ ಆಗಬೇಕು. ಸೊ ನೀಟಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳಿ. ಅನಂತರ ಸ್ಟವ್ನ ಆಫ್ ಮಾಡಿ ಒಂದು ಮಿಕ್ಸಿ ಜಾರ್ಗೆ ನಾವು ಬೇಯಿಸ್ಕೊಂಡಿರೋ ಅಂತಹ ಇದನ್ನು ಹಾಕ್ಕೊಬೇಕು. ಇದನ್ನೆಲ್ಲ ನೀಟಾಗಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ. ನಾವು ಇದನ್ನು ನೋಡಿ, ನೀಟಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಬೇಯಿಸಿಟ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಗ್ರೈಂಡ್ ಆಗುತ್ತೆ. ಇದು ಗ್ರೈಂಡ್ ಆದಮೇಲೆ ಮತ್ತೆ ನಾವು ಇದನ್ನು ಬೇಯಿಸ್ಕೊಬೇಕು. ಸೊ ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಮೊದಲು ಮಾಡ್ಕೊಂಡಿದ್ದು ಪ್ಯಾನ್ಗೆ ನೆನೆ ಇದನ್ನು ಹಾಕ್ಕೊಬೇಕು. ಸೇಮ್ ಕ್ರೀಮ್ ಥರನೇ ಆಗಿರುತ್ತೆ ಇದು. ಸೊ ಇದನ್ನು ಮತ್ತೆ ಉಗುರು ಬೆಚ್ಚಗೆ ಮಾಡ್ಕೊಬೇಕು. ಸೊ ನೀಟಾಗಿ ಮಾಡ್ಕೊಂಡಾದ್ಮೇಲೆ ಕೈಯಲ್ಲಿ ನೋಡಿದಾಗ ಇದು ಒಂಥರ ಅಂಟಿನ ರೀತಿ ಇದಾಗಬೇಕು. ಲೋ ಫ್ಲೇಮಲ್ಲೇ ನೆನೆ ನೀಟಾಗಿ ಬೇಯಿಸ್ಕೊತಾ ಬರಬೇಕು. ನೋಡಿ, ನೀಟಾಗಿ ಈ ರೀತಿ ಬೇಯಿಸ್ಕೊತಾ ಬನ್ನಿ. ಈ ರೀತಿ ಬೇಯಿಸ್ಕೊಂಡಾದ್ಮೇಲೆ ಇದು ನೀಟಾಗಿ ಕ್ರೀಮಾಗಿ ರೆಡಿಯಾಗಿರುತ್ತೆ. ಇದನ್ನು ಒಂದು ಗ್ಲಾಸಿನ ಡಬ್ಬದಲ್ಲಿ ನಾವು ಸ್ಟೋರ್ ಮಾಡಿ ಇಟ್ಕೊಬೋದು. ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಸೊ ಇದು ಡೇನಲ್ಲಿ ನಾವು ಯೂಸ್ ಮಾಡೋದಕ್ಕೆ ಒಂದು ಒಳ್ಳೆ ಕ್ರೀಮಾಗಿ ಸಿಗುತ್ತೆ. ಸೊ ನೋಡಿದ್ರೆ ಅಲ್ವಾ ಫ್ರೆಂಡ್ಸ್, ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ನಾವೊಂದು ಡೇ ಕ್ರೀಮ್ನ ಮಾಡಿ ಅದನ್ನು ಮನೆಯಲ್ಲೇ ಹಚ್ಕೊತಾ ಬಂದರೆ ನಮಗೆ ಪಿಗ್ಮೆಂಟೇಷನ್ನು, ಬ್ಲ್ಯಾಕ್ ಸರ್ಕಲ್ಲು ಮತ್ತು ಡಾರ್ಕ್ ಸ್ಪಾಟ್ಸ್ ಇದೆಲ್ಲ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ. ಇದು ತುಂಬಾ ನಮಗೆ ಒಳ್ಳೆ ರಿಸಲ್ಟ್ನ ಕೊಡುತ್ತೆ. ಇನ್ಸ್ಟೆಂಟಾಗಿ ನಮ್ಮ ಫೇಸು ತುಂಬ ಗ್ಲೋ ಆಗಿ ಹೆಂಗಾಗಿ ಹೆಲ್ದಿಯಾಗಿ ಇರೋ ಥರನೂ ಸಹ ಇದು ನಮಗೆ ಇದು ಮಾಡುತ್ತೆ. ಸೊ ಇದನ್ನು ಮನೆಯಲ್ಲೇ ನಾವು ಮಾಡಿಕೊಂಡು ಇದನ್ನು ಉಪಯೋಗ ಮಾಡ್ಕೊತಾ ಬಂದರೆ ನಾವು ಇದರಲ್ಲಿ ಒಳ್ಳೆ ರಿಸಲ್ಟ್ನ ಕಾಣ್ಬೋದು.
ಸೊ ಈ ಕ್ರೀಮಲ್ಲಿ ಯೂಸ್ ಮಾಡಿರುವಂತಹ ಹಾಲಾಗಿರ್ಬೋದು ಅಥವಾ ರೈಸ್ ಪೌಡರ್ ಆಗಿರ್ಬೋದು, ಅದೇ ರೀತಿ ಪೊಟಾಟೊ ಆಗಿರ್ಬೋದು, ಅದೇ ರೀತಿ ನಿಂಬೆ ಹಣ್ಣು ಆಗಿರ್ಬೋದು. ಸೊ ನಮಗೆ ಸ್ಕಿನ್ ಮೇಲೆ ಇದು ಯಾವ ರೀತಿ ಬೆನಿಫಿಟ್ಸ್ನ ನೀಡುತ್ತೆ, ನಮ್ಮ ಸ್ಕಿನ್ನ ಯಾವ ರೀತಿ ಕಾಪಾಡುತ್ತೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಸೊ ನೋಡೋಣ. ಹಾಲು ನಮಗೆ ಚರ್ಮಕ್ಕೆ ಕ್ಲೆನ್ಸಿಂಗ್ ಆಗಿ ಕೆಲಸ ಮಾಡಿ ಚರ್ಮದ ರಂಧ್ರಗಳ ಮೂಲಕ ಆಳವಾಗಿ ಇಳಿದು ಧೂಳು ಮತ್ತು ಕಲ್ಮಶವನ್ನು ಹೊರಹಾಕುವಲ್ಲಿ ಸಹಕಾರಿಯಾಗಿದ್ದು ಚರ್ಮಕ್ಕೆ ಹೊಳಪನ್ನು ನೀಡಲು ಸಹಾಯಕವಾಗಿದೆ. ಆಲೂಗೆಡ್ಡೆಯಲ್ಲಿ ಹೆಚ್ಚಿನ ಪ್ರಮಾಣದ ಪ್ರೋಟೀನ್ ಇದ್ದು ಇದು ಕಪ್ಪು ಸರ್ಕಲ್ ಮತ್ತು ಕಪ್ಪು ಚುಕ್ಕಿಗಳು ಮತ್ತು ಪಿಗ್ಮಿಟೇಷನ್ನಂತಹ ಕಲೆಗಳನ್ನು ತೆಗೆದುಹಾಕುವಲ್ಲಿ ಸಹಕಾರಿಯಾಗಿದ್ದು ಚರ್ಮಕ್ಕೆ ಹೈಡ್ರೇಟ್ ನೀಡುತ್ತದೆ. ಅದೇ ರೀತಿ ನಿಂಬೆಹಣ್ಣಿನಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ಜಾಸ್ತಿ ಕಂಡುಬಂದು ಇದು ಸತ್ತು ಹೋಗಿರುವ ಚರ್ಮದ ಸತ್ವಗಳನ್ನು ತೆಗೆದುಹಾಕಿ ಹೊಸ ಚರ್ಮವು ಬರುವಲ್ಲಿ ಸಹಕಾರಿಯನ್ನಾಗಿ ಮಾಡುತ್ತದೆ. ಅದೇ ರೀತಿ ಅಕ್ಕಿ ಹಿಟ್ಟಿನಲ್ಲಿ ವಿಟಮಿನ್ಗಳು ಹೆಚ್ಚಿನ ಪ್ರಮಾಣದಲ್ಲಿದ್ದು ಚರ್ಮಕ್ಕೆ ಗಟ್ಟಿತನವನ್ನು ತಂದುಕೊಡುವುದಲ್ಲದೆ ವಯಸ್ಸಾಗುವಿಕೆಯನ್ನು ಕಡಿಮೆ ಮಾಡಿ ಚರ್ಮವನ್ನು ಸಮೃದ್ಧಗೊಳಿಸುತ್ತದೆ. ಸೊ ನೋಡಿದ್ರೆ ಅಲ್ವಾ ಫ್ರೆಂಡ್ಸ್, ಇಷ್ಟು ಇಂಗ್ರೀಡಿಯೆಂಟ್ಸು ನಮ್ಮ ಸ್ಕಿನ್ ಮೇಲೆ ಒಳ್ಳೆಯಾದಂತಹ ಪರಿಣಾಮನ ಬೀರುತ್ತೆ. ಸೊ ಇದರಿಂದ ನಮಗೇನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ನೋಡೋದಾದರೆ, ನಮ್ಮ ಸ್ಕಿನ್ನ ಹಾಲು ಮತ್ತು ರೈಸ್ ಪೌಡರು ನಮ್ಮ ಸ್ಕಿನ್ನ ಟೈಟ್ನಿಂಗ್ ಆಗೋ ಹಾಗೆ ಮಾಡುತ್ತೆ. ಸೊ ಜೋತು ಬಿಡೋದು ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ. ಮತ್ತು ರೈಸಲ್ಲಿರುವಂತಹ ಖನಿಜಗಳು ಮತ್ತು ಪೊಟ್ಯಾಷಿಯಮ್ಗಳು ಹೆಚ್ಚಿನ ರೀತಿ ಇರೋದ್ರಿಂದ ನಮ್ಮ ಸ್ಕಿನ್ನ ಟೈಟ್ನೆಸ್ನ ಮಾಡುತ್ತೆ. ಅದೇ ರೀತಿ ನಮ್ಮ ವಯಸ್ಸು ಸ್ವಲ್ಪ ಕಮ್ಮಿ ಆಗೋ ಥರ ಇದು ಸೌಂದರ್ಯನ ವೃದ್ಧಿ ಮಾಡುತ್ತೆ. ಸೊ ಇದೆರಡು ಆದಮೇಲೆ ನಮಗೆ ಒಂದು ಇನ್ಸ್ಟೆಂಟಾಗಿ ಫೇಸಲ್ಲಿ ಗ್ಲಾಸಿನೆಸ್ನ ಕೊಡ್ತಾ ಬರುತ್ತೆ. ಸೊ ಈ ಕ್ರೀಮ್ನ ನಾವು ಯೂಸ್ ಮಾಡೋದ್ರಿಂದ ಒಳ್ಳೆ ಬೆನಿಫಿಟ್ಸ್ನ ನಾವು ಪಡ್ಕೊಬೋದು. ಮುಖದಲ್ಲಿರುವಂತಹ ಕಪ್ಪು ಚುಕ್ಕಿಗಳನ್ನ ಕಡಿಮೆ ಮಾಡ್ತಾ ಬರುತ್ತೆ, ಪಿಗ್ಮಿಟೇಷನ್ನ ಕಮ್ಮಿ ಮಾಡ್ತಾ ಬರುತ್ತೆ, ಅದೇ ರೀತಿ ಮೊಡವೆಗಳ ಮಾರ್ಕ್ಸ್ನ ಕಮ್ಮಿ ಮಾಡ್ತಾ ಬರುತ್ತೆ. ಪೊಟಾಟೊನಲ್ಲಿ ಆದಷ್ಟು ಹೆಚ್ಚಿನದಾಗಿ ವಿಟಮಿನ್ ಎ ಬಿ ಸಿ ಡಿ ಇರೋದ್ರಿಂದ ಇದು ಕಪ್ಪು ಕಲೆಗಳನ್ನ ಕಡಿಮೆ ಮಾಡ್ತಾ ಬರೋದಕ್ಕೆ ನಮಗೆ ಸಹಾಯ ಮಾಡುತ್ತೆ. ಅದೇ ರೀತಿ ಡಾರ್ಕ್ ಸರ್ಕಲ್ನು ಸಹ ಇದು ಕಡಿಮೆ ಮಾಡುತ್ತೆ. ಈ ರೀತಿ ಮಾಡಿದಾಗ ಕಣ್ಣಿನ ಕೆಳಗಡೆ ಆಗಿರುವಂತಹ ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು ಮತ್ತು ಕೆನ್ನೆಯ ಭಾಗದಲ್ಲಿ ಕಂಡು ಬರುವಂತಹ ಪಿಗ್ಮಿಟೇಷನ್ ಆಗಿರ್ಬೋದು, ಇದೆಲ್ಲ ಕ್ರಮೇಣ ಕಡಿಮೆ ಮಾಡ್ತಾ ಬರುತ್ತೆ ಈ ಒಂದು ಕ್ರೀಮು. ಇದನ್ನು ಸ್ಟೋರ್ ಮಾಡಿ ಮನೆಯಲ್ಲೇ ಇಟ್ಕೊಂಡು ದಿನ ನಾವು ಬಳಸ್ತಾ ಬಂದಾಗ ನಮ್ಮ ಸ್ಕಿನ್ನಲ್ಲಿರುವಂತಹ ಕೆಲವೊಂದು ಡೆಡ್ ಸೆಲ್ಸ್ನ ಕಮ್ಮಿ ಮಾಡಿ ಚರ್ಮದ ಉಸಿರಾಟನ ನೀಟಾಗಿ ಆಗೋ ಹಾಗೆ ಮಾಡುತ್ತೆ. ಸೊ ಇದರಿಂದ ನಮಗೆ ಒಳ್ಳೆ ಬೆನಿಫಿಟ್ಸ್ ಸಿಗುತ್ತೆ. ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಇದೊಂದು ಕ್ರೀಮಿಂದ ನಮಗೆ ಸಿಗುತ್ತೆ ಅನ್ನೋದಾದರೆ ಯಾವುದೇ ಖರ್ಚಲ್ಲೇ ಮನೆಯಲ್ಲೇ ಮಾಡಿಕೊಂಡು ಮನೆಯಲ್ಲೇ ಯೂಸ್ ಮಾಡ್ಕೊಬೋದಲ್ವಾ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇದೇ ರೀತಿ ಬ್ಯೂಟಿನ ಇನ್ಕ್ರೀಸ್ ಮಾಡ್ಕೊಳ್ಳೋಂತಹ ಕೆಲವೊಂದು ಟಿಪ್ಸ್ನ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಅದರಲ್ಲಿ ಯಾವ ರೀತಿ ನಿಮಗೆ ತಿಳಿಸ್ಕೊಡ್ಬೇಕು ಅಂತ ನನಗೆ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಆ ರೀತಿ ವಿಡಿಯೋನ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಥ್ಯಾಂಕ್ ಯು.